ನಿಮ್ಗೆ ಗೊತ್ತಾ, ಇವತ್ತು ಗೋವಾ ಭಾರತದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣನೇ RSS. ಭಾರತಕ್ಕೆ 1947ರಲ್ಲೇ ಸ್ವತಂತ್ರ ಬಂದ್ರು ತುಂಬಾ ಪ್ರದೇಶಗಳು ಪೋರ್ಚುಗೀಸರ ಆಡಳಿತದಲ್ಲೇ ಇತ್ತು. 1954 ಆಗಸ್ಟ್ 2ನೇ ತಾರೀಕು RSS, AGD ಮತ್ತೆ NMLO ಅನ್ನೋ ಸಂಘಟನೆಗಳ ಜೊತೆ ಸೇರಿ ದಾದ್ರಾ ನಗರ್ ಹವೇಲಿ ಅನ್ನೋ ಪ್ರದೇಶದಲ್ಲಿ ಆರ್ಮ್ ರೆವಲ್ಯೂಷನ್ ಘೋಷಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಪ್ರದೇಶಗಳನ್ನ ಕ್ಯಾಪ್ಚರ್ ಕೂಡ ಮಾಡ್ಕೋತಾರೆ. ಮುಂದೆ ಇದೇ ಪ್ರದೇಶಗಳನ್ನ ಗವರ್ನಮೆಂಟ್ಗೆ ಹ್ಯಾಂಡ್ ಓವರ್ ಕೂಡ ಮಾಡ್ತಾರೆ. 1961 ಆದ್ರೂ ಪೋರ್ಚುಗೀಸರು ಗೋವಾ ಬಿಟ್ಟು ಹೋಗೋಕೆ ಮನ್ಸೆ ಮಾಡಿರಲ್ಲ. ಭಾರತ ಸರ್ಕಾರ ಮಿಲಿಟರಿ ಆಪರೇಷನ್ ಮಾಡೋದಕ್ಕೆ ತುಂಬಾ ಸಮಸ್ಯೆಗಳಿತ್ತು. ಯಾಕಂದ್ರೆ ಪೋರ್ಚುಗಲ್ ಹೇಳಿ ಕೇಳಿ ನ್ಯಾಟೋ ಮೆಂಬರ್ ಕಂಟ್ರಿ. ಹಂಗೂ ಒಂದ್ ವೇಳೆ ಭಾರತ ಏನಾದ್ರೂ ಮಿಲಿಟರಿ ಆಕ್ಷನ್ ಮಾಡಿದ್ರೆ ಈ ನೇಟೋ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗೋ ಚಾನ್ಸಸ್ ಇತ್ತು. 1961 ಅಷ್ಟೊತ್ತಿಗೆ ಜನರಿಂದ ಭಾರತ ಸರ್ಕಾರದ ಮೇಲೆ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗ್ತಿತ್ತು. ಇದೇ ಸಂದರ್ಭದಲ್ಲಿ RSS ಗೋವಾದಲ್ಲಿ ಆಂದೋಲನಗಳನ್ನ ಕೂಡ ಪ್ರಾರಂಭ ಮಾಡಿದ್ರು. ತುಂಬಾ RSS ಕಾರ್ಯಕರ್ತರಿಗೆ 10 ವರ್ಷ ಜೈಲ್ ಶಿಕ್ಷೆ ಕೂಡ ಕೊಟ್ಟಿತ್ತು ಪೋರ್ಚುಗೀಸ್ ಸರ್ಕಾರ. 1961ರಲ್ಲಿ ಪೋರ್ಚುಗೀಸ್ ಆರ್ಮಿ ಭಾರತದ ಮೀನುಗಾರರ ಮೇಲೆ ದಾಳಿ ಮಾಡುತ್ತೆ. ಇದನ್ನೇ ಒಂದು ಆಪರ್ಚುನಿಟಿ ಆಗಿ ತಗೊಂಡಂತ ಭಾರತ ಸರ್ಕಾರ ಆಪರೇಷನ್ ವಿಜಯ್ ಲಾಂಚ್ ಮಾಡುತ್ತೆ. 36 ಗಂಟೆಗಳ ಆಪರೇಷನ್ ಬಳಿಕ ಗೋವಾನ ಇಂಡಿಯನ್ ಆರ್ಮಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಪೋರ್ಚುಗೀಸ್ ಆರ್ಮಿ ಸರೆಂಡರ್ ಆಗುತ್ತೆ. ಈ ರೀತಿ ಗೋವಾ ಭಾರತದ ಪಾಲಾಗುತ್ತೆ. ಇವತ್ತು ಪಕ್ಕದಲ್ಲಿ ಇರೋ ಗೋವಾಗೆ ಪಾಸ್ಪೋರ್ಟ್, ವೀಸಾ ಇಲ್ಲದೆ ಹೋಗಿ ಬರ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಕೂಡ ಕಾರಣ ಇದೇ RSS. ಇಂಥ ಹಲವಾರು ವಿಷಯಗಳ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬಯೋನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ.